ವಾಸುದೇವ ಶಬ್ದದ ಅರ್ಥವನ್ನ ಈಗ ನೋಡೋಣ. ಕರ್ಮ ನಿರ್ಣಯದಲ್ಲಿ ಮತ್ತೆ ಗೀತಾ ಭಾಷ್ಯದಲ್ಲಿ ಇದರ ಕುರಿತಾದಂತಹ ಶ್ಲೋಕವನ್ನ ಆಚಾರ್ಯರು ಉದ್ಧರಿಸಿದ್ದಾರೆ. ವೇದಕ್ಕೆ ಅನೇಕ ಅರ್ಥಗಳನ್ನು ಹೇಳುವುದು ಉಚಿತವೇ ಆಗಿದೆ ಅಂತ ಕರ್ಮ ನಿರ್ಣಯದಲ್ಲಿ ಪ್ರತಿಪಾದನೆ ಮಾಡುವಂತಹ ಒಂದು ಪ್ರಸಂಗ. ಅಲ್ಲಿ ವಾನಾತ್ ಸೂತೇಹೆ ದೇವನಾತ್ ವಾಸುದೇವ ವಾಸಾತ್ ದ್ಯುತೇಹೆ ಛಾದನಾತ್ ಕ್ರೀಡೆಯಾ ವಾ ಅಥವಾ ಕ್ರೀಡೆಯಾ ಚ ಅಂತ ಇನ್ನೊಂದು ಪಾಠ. ಬಲಾತ್ ಅಸುತ್ವಾತ್ ದಾತೃತೋ ವರ್ತನಾಚ್ಚ ತಂ ವಾಸುದೇವಂ ಪ್ರವದಂತಿ ವೇದಾಹ ಅಂತ ಸೌಕರಾಯನ ಶ್ರುತಿ ಅನ್ನೋದೊಂದನ್ನ ಆಚಾರ್ಯರು ಉದ್ಧರಿಸ್ತಾರೆ. ವೇದಗಳು ಪರಮಾತ್ಮನನ್ನ ವಾಸುದೇವ ಅಂತ ಹೇಳ್ತಾ ಇವೆ. ಯಾಕೆಂದ್ರೆ ವಾನಾಥ ಸೂತೇಹೆ, ಅವನು ವಾ ಅಂದ್ರೆ ಜ್ಞಾನರೂಪನಾಗಿದ್ದಾನೆ, ಮತ್ತೆ ಸು ಅಂದ್ರೆ ಜಗತ್ತಿನ ಉತ್ಪತ್ತಿಯ ಕಾರಣನಾಗಿದ್ದಾನೆ. ಪ್ರಸೂತಿ ಅನ್ನೋ ಶಬ್ದವನ್ನ ಕೇಳಿ ಗೊತ್ತಿದೆ. ಪ್ರಸೂತಿ ಅನ್ನೋ ಶಬ್ದ ನಮಗೆಲ್ಲರಿಗೂ ಪರಿಚಿತವಾದಂತೆ ಜಗತ್ತನ್ನ ಹೆರುವುದು ಅಂತ ಅದಕ್ಕೆ ಅರ್ಥ ಆಗ್ತದೆ. ಹಾಗಾಗಿ ವಾ ಅಂದ್ರೆ ಜ್ಞಾನರೂಪ. ವಾ ಗತಿಗಂಧನಯೋ ಅಂತ ಧಾತು. ವಾ ಗತಿಗಂಧನಯೋ ಧಾತುವಿಗೆ ಅನುಸಾರವಾಗಿ ಆತ ಜ್ಞಾನರೂಪ ಅನ್ನುವ ಅರ್ಥ ಸಿಗ್ತದೆ. ಮತ್ತೆ ಸೂತೇಹೆ, ಜಗತ್ತನ್ನ ಆತ ಹೆರುವವನು ಅನ್ನೋ ಕಾರಣಕ್ಕಾಗಿ ಸು ಅಂತ ಕಳ್ಸ್ಕೊಂಡಿದ್ದಾನೆ. ದೇವ, ಕ್ರೀಡಾದಿ ಗುಣ ವಿಶಿಷ್ಟನಾಗಿದ್ದಾನೆ. ವಾನಾಥ್ ಸೂತೇಹೆ ದೇವನಾಥ್, ದೇವನ ಅಂದ್ರೆ ಕ್ರೀಡಾದಿ ಗುಣ ವಿಶಿಷ್ಟನಾಗಿರುವಿಕೆ ಅಂತ ಹೀಗರ್ಥ. ಮತ್ತೆ ವಾಸಾತ್, ಜಗತ್ತಿನಲ್ಲಿ ಎಲ್ಲ ಕಡೆ ವಾಸ ಮಾಡಿಕೊಂಡಿದ್ದಾನೆ. ಉತ್ತರಾರ್ಧದಲ್ಲಿ ವಾಸಾತ್ ಅಂತ ಬಂದಿದೆ. ವಾಸಾತ್, ಜಗತ್ತಿನಲ್ಲಿ ವಾಸ ಮಾಡಿಕೊಂಡಿರೋದ್ರಿಂದ. ದ್ಯುತೇಹೆ, ದ್ಯುತೇಹೆ ಅಂತನ್ನೋದಕ್ಕೆ ಪ್ರಕಾಶಿಸುವುದು ಅಂತ ಹೀಗೆ ಅರ್ಥ ಆಗ್ತದೆ. ವಾಸಾತ್ ದ್ಯುತೇಹೆ. ಹೀಗೆ ವಾಸು ಅಂತಂದ್ರೆ ವಾಸ ಮಾಡಿಕೊಂಡಿರೋನು ಅಂತ ಅರ್ಥ. ದೇವ ಅಂತಂದ್ರೆ ವಾಸು ಅನ್ನುವ ಶಬ್ದಕ್ಕೆ ವಾಸ ಮಾಡಿಕೊಂಡಿರುವವನು ಅಂತ ಅರ್ಥ. ದೇವ ಅಂತಂದ್ರೆ ಪ್ರಕಾಶಿಸುವವನು ಅಂತ ಅರ್ಥ. ಹೀಗೆ ವಾಸುದೇವ ಅಂತ ಕರೆಸ್ಕೊಂಡಿದ್ದಾನೆ. ಈ ನಿಷ್ಪತ್ತಿಗಳ ಒಂದು ಸೌಂದರ್ಯವನ್ನು ನಾವು ಗಮನಿಸಬೇಕು. ಹಿಂದೆ ವಾ ಅನ್ನೋದಕ್ಕೆ ಬೇರೆ ಅರ್ಥ, ಸು ಅನ್ನೋದಕ್ಕೆ ಬೇರೆ ಅರ್ಥ, ದೇವ ಅನ್ನೋದಕ್ಕೆ ಬೇರೆ ಅರ್ಥ, ಹೀಗೆ ಹೇಳಿದ್ವಿ. ವಾ, ಸು, ದೇವ ಮೂರು ಅರ್ಥಗಳನ್ನ ಪೂರ್ವಾರ್ಧದಲ್ಲಿ ನಾವು ನೋಡಿದ್ದೇವೆ. ಈಗ ವಾಸ ಮತ್ತು ದ್ಯುತಿ, ವಾಸ ಅನ್ನೋದು ವಾಸು ಅನ್ನೋದರ ಅರ್ಥವನ್ನು ಹೇಳ್ತದೆ, ದೇವ ಅನ್ನೋದರ ಅರ್ಥವನ್ನ ದ್ಯುತಿ ಅನ್ನುವ ಶಬ್ದ ಹೇಳ್ತಾ ಇದೆ. ಛಾದನಾತ್ ಕ್ರೀಡೆಯಾವ ಅಂತ ಹೇಳಿ ಮುಂದಿಂದು. ಹೊಸ ಆಚ್ಛಾದನೆ ಅಂತ ಧಾತು ಇದೆ. ಆದ್ರಿಂದ ಜಗತ್ತನ್ನ ಆತ ವ್ಯಾಪಿಸಿಕೊಂಡಿದ್ದಾನೆ. ಮತ್ತು ಅಜ್ಞಾನದಿಂದ ಎಲ್ಲರನ್ನೂ ಕೂಡ ಆಚ್ಛಾದಿಸಿದ್ದಾನೆ. ಹೊಸ ಆಚ್ಛಾದನೆ ಅಂತಂದ್ರೆ ಇಲ್ಲಿ ಛಾದನಾತ್ ಕ್ರೀಡೆಯಾವ ಅಂತೇನು ಮೂಲ ಶ್ಲೋಕದಲ್ಲಿ ಆ ವೇದ ವಾಕ್ಯದಲ್ಲಿದೆ. ಛಾದನ ಮಾಡುವುದಂದ್ರೆ ಮುಚ್ಚಿ ಹಾಕುವುದು ಅಂತ ಅರ್ಥ. ಮುಚ್ಚಿ ಹಾಕುವುದು ಅಂದ್ರೆ ಜಗತ್ತಿನಲ್ಲಿ ಇದ್ದು, ಜಗತ್ತಿನ ಎಲ್ಲಾ ಕಡೆ ವ್ಯಾಪಿಸಿಕೊಂಡಿದ್ದು ಎಲ್ಲರನ್ನೂ ಕೂಡ ಅಜ್ಞಾನದಿಂದ ಆಚ್ಛಾದಿಸಿದ್ದಾನೆ. ಛಾದನಾತ್ ಕ್ರೀಡೆಯಾವ, ಕ್ರೀಡಾ ಅನ್ನೋ ಅರ್ಥ ದೇವ ಅನ್ನೋ ಶಬ್ದದ ಅರ್ಥವನ್ನ ಹೇಳ್ತದೆ. ಹೀಗೆ ಛಾದನಾತ್ ಕ್ರೀಡೆಯಾವ. ಮುಂದೆ ಬಲಾತ್ ಅಸುತ್ವಾತ್ ದಾತೃತೋ ವರ್ತನಾಚ್ಚ. ಬಲಾತ್ ಅಂತಂದ್ರೆ ಅವನು ಬಲಸ್ವರೂಪನಾಗಿದ್ದಾನೆ. ವ ಅಂದ್ರೆ ಬಲಸ್ವರೂಪ ಅಂತ ಅರ್ಥ. ಈಗ ಮತ್ತೆ ಒಂದೊಂದು ಅಕ್ಷರದ ಅರ್ಥವನ್ನು ಹೇಳ್ತಾ ಇದ್ದಾರೆ. ವಾಸು ದೇವ ಅಂತ, ವಾಸು ಅನ್ನೋದಕ್ಕೊಂದು ಅರ್ಥ, ದೇವ ಅನ್ನೋದೊಂದು ಅರ್ಥವನ್ನು ಹಿಂದೆ ಹೇಳಿದ್ರು. ಈಗ ಮತ್ತೆ ವ ಅಂತಂದ್ರೆ ಬಲರೂಪ ಅಂತ ಅರ್ಥ, ಸು ಅಂತಂದ್ರೆ ಪ್ರಾಣರೂಪ ಅಂತ ಅರ್ಥ, ಬಲಾತ್ ಅಸುತ್ವಾತ್, ಆ ಸು ಅಂತನ್ನೋದಕ್ಕೆ ಪ್ರಾಣ ಅಂತ ಅರ್ಥ. ಅಥವಾ ಆ ವಾಸು ಎಂಬಲ್ಲಿ ವಾ ಅಂದ್ರೆ ಬಲರೂಪ ಅಂತ ಅರ್ಥ, ಅಸು ಅಂತಂದ್ರೆ ಪ್ರಾಣರೂಪ ಅಂತ ಅರ್ಥ. ಬಲಾತ್ ಅಸುತ್ವಾತ್ ದಾತೃತಃ, ಎಲ್ಲ ಅಭೀಷ್ಟಗಳನ್ನು ಎಲ್ರಿಗೂ ಕೊಡುವವನಾದ್ರಿಂದ ಇದನ್ನು ಗಮನಿಸಬೇಕು. ವಾ ಅಂದ್ರೆ ಬಲರೂಪ ಅಂತ ಅರ್ಥ, ಅಸು ಅಂತಂದ್ರೆ ಪ್ರಾಣರೂಪ ಅಂತ ಅರ್ಥ,
ದೇ ಅಂತಂದ್ರೆ ಎಲ್ಲರಿಗೂ ಅಭೀಷ್ಟವನ್ನು ಕೊಡುವವನು ಅಂತ ಅರ್ಥ. ವರ್ತನಾಚ ಎಲ್ಲರಿಗೂ ಎಲ್ಲ ಕಡೆ ಇರುವವನು ಅಂತ ಅರ್ಥ. ಎಲ್ಲ ಕಡೆ ಇದ್ದು ಎಲ್ಲರನ್ನು ಕೂಡ ಇರಿಸುವವನು. ಹೀಗೆ ವಾ ಸು ದೇ ವ ಅನ್ನೋ ಇಷ್ಟು ಶಬ್ದಗಳಿಗೆ ಅಲ್ಲಿ ನಮ್ಗೆ ಅರ್ಥ ವಿವರಣವನ್ನು ಕಂಡಿದೆ. ಇಲ್ಲೇನು ದೇವ ಅಂತ ಶಬ್ದ ಇದೆಯಲ್ಲ, ಆ ದೇವ ಅಂತ ಅನ್ನೋದಕ್ಕೆ ಅನೇಕ ಅರ್ಥಗಳನ್ನ ನಾವು ವ್ಯಾಕರಣದಲ್ಲಿ ನೋಡ್ತೇವೆ. ದಿವು, ಕ್ರೀಡಾ, ವಿಜಿಗೀಷ, ವ್ಯವಹಾರ, ದ್ಯುತಿ, ಸ್ತುತಿ, ಮೋದ, ಮದ, ಸ್ವಪ್ನ, ಕಾಂತಿ, ಗತಿಷು ಅಂತ ವೈಯಾಕರಣ ಸಿದ್ಧಾಂತಿ ಕೌಮುದಿಗನುಸಾರವಾಗಿ ಒಟ್ಟು 10 ಅರ್ಥಗಳನ್ನ ನಾವಲ್ಲಿ ನೋಡ್ತೀವಿ. ದಿವು ಅನ್ನೋ ಧಾತುವಿಗೆ ಕ್ರೀಡಾ ಅಂತ ಅರ್ಥ, ಎಲ್ಲವನ್ನೂ ಲೀಲೆಯಿಂದ ಮಾಡುವವನು. ವಿಜಿಗೀಷ ಇನ್ನೊಬ್ಬರನ್ನ ಗೆಲ್ಲುವುದು ಅಂತ ಅರ್ಥ. ವ್ಯವಹಾರ ಅಂತಂದ್ರೆ ಎಲ್ಲ ಕೆಲಸಗಳನ್ನು ಮಾಡುವುದು ಅಂತ ಅರ್ಥ. ದ್ಯುತಿ ಅಂದ್ರೆ ಕಾಂತಿಶೀಲನಾಗಿರುವುದು. ಸ್ತುತಿ ಸ್ತೋತ್ರವನ್ನು ಸ್ವೀಕಾರ ಮಾಡುವುದು ಇನ್ನೊಬ್ಬರ ಕಡೆಯಿಂದ. ಮೋದ ಸಂತೋಷದಿಂದಿರುವುದು. ಮದ ಅಂದ್ರೆ ದರ್ಪ ಅಂತ ಅರ್ಥ, ಅಥವಾ ಆತ್ಮವಿಶ್ವಾಸ ಅಂತ ಈ ಥರದ ಅರ್ಥವೂ ಕೂಡ ಇದೆ. ಆ ಮದವು ಕೂಡ, ಆ ಥರದ ಮದವು ಕೂಡ ಪರಮಾತ್ಮನಲ್ಲಿದೆ. ಸ್ವಪ್ನ ಕನಸು ಕಾಣುವುದು ಅಂತ ಅರ್ಥ, ಮಲಗುವುದು ಅಂತಲೂ ಅರ್ಥ ಆಗುವುದು ಅದಕ್ಕೆ. ಕಾಂತಿ ಅಂತ ಮತ್ತೊಂದು ಅರ್ಥ ಇದೆ. ಕಾಂತಿ ಅಂದ್ರೆ ಇಚ್ಛಿಸುವುದು ಅಂತ ಅರ್ಥ. ಯಾಕಂದ್ರೆ ದ್ಯುತಿ ಅನ್ನೋದಕ್ಕೆ ನಾವು ಕಾಂತಿ ತೇಜಸ್ಸು ಅಂತ ಅರ್ಥ ಹೇಳಿದ್ದೀವಿ. ಅದರಿಂದ ಇಲ್ಲಿ ಕಾಂತಿ ಅಂತಂದ್ರೆ ಇಚ್ಛಿಸುವುದು ಅಂತ ಅರ್ಥ. ಗತಿ ಅಂತಂದ್ರೆ ಹೋಗುವುದು ಅಂತ ಅರ್ಥ. ಇಷ್ಟು ಅರ್ಥಗಳು ನಮಗೆ ವೈಯಾಕರಣ ಸಿದ್ಧಾಂತ ಕೌಮುದಿಗೆ ಅನುಸಾರವಾಗಿ ಇವತ್ತಿಗೂ ಕೂಡ ಸಿಗ್ತವೆ. ಧಾತು ಸಂಖ್ಯೆ 1107ನೇ ಧಾತು. ಬೃಹತ್ ಧಾತು ರೂಪಾವಳಿಯಲ್ಲಿ ದಿವು ಧಾತುವಿಗೆ ಕ್ರೀಡಾ, ವಿಜಿಗೀಷ, ದ್ಯುತಿ, ಸ್ತುತಿ, ಮೋದ, ಮದ, ಸ್ವಪ್ನ, ಕಾಂತಿ, ಗತಿ ಎಂಬುದಾಗಿ 9 ಅರ್ಥಗಳು ಕಾಣ್ತವೆ. ಬೃಹತ್ ಧಾತು ರೂಪಾವಳಿಗೆ ಅನುಸಾರವಾಗಿ ಇದು 394ನೆಯ ಧಾತು. ಬೃಹತ್ ಧಾತು ರೂಪಾವಳಿಯಲ್ಲಿ ಆ ವ್ಯವಹಾರ ಅನ್ನೋದೊಂದು ಅರ್ಥ ಕಂಡು ಬರೋದಿಲ್ಲ. ಋಗ್ಭಾಷ್ಯದಲ್ಲಿ ದ್ಯೋತನಾತ್ ವಿಜಯಾತ್ ಕಾಂತ್ಯ ಸ್ತುತ್ಯ ವ್ಯವಹೃತೇರಪಿ ಗತ್ಯ ರತ್ಯಾಚ ದೇವಾಖ್ಯಂ ಅಂತ ಅರ್ಥಗಳನ್ನ ವರ್ಣನೆ ಮಾಡಿದ್ದಾರೆ. ದಿವು ಧಾತುವಿಗೆ ಕ್ರೀಡಾ ಅಂತ ಒಂದು ಅರ್ಥ ನಮಗೆ ಹಿಂದೆ ಬಂದಿದೆ, ವ್ಯವಹಾರ. ಮತ್ತೆ ದ್ಯುತಿ, ಸ್ತುತಿ, ವಿಜಿಗೀಷ, ದ್ಯೋತನ ಅಂದ್ರೆ ಎಲ್ಲವನ್ನೂ ಪ್ರಕಾಶಿಸುವುದು, ಇನ್ನೊಬ್ಬರಿಗೆ ಜ್ಞಾನ ಕೊಡುವುದು ಅಂತ ಹೀಗೆ ಅರ್ಥ ಆಗ್ಬೋದು. ವಿಜಯಾತ್ ಹಿಂದೆ ವಿಜಿಗೀಷ ಅಂತೇನು ಬಂದಿದೆ, ಆ ಅರ್ಥ ವಿಜಯ ಅನ್ನೋದ್ರಲ್ಲಿ ಈ ಕರ್ಮಗಣಯದಲ್ಲಿ ಕಾಣಿಸ್ತದೆ. ದ್ಯೋತನಾತ್ ವಿಜಯಾತ್ ಕಾಂತ್ಯ ಸ್ತುತ್ಯ ವ್ಯವಹೃತೇರಪಿ ಗತ್ಯ ರತ್ಯಾಚ ದೇವಾಖ್ಯಂ. ಹೀಗೆ ಒಟ್ಟು 7 ಅರ್ಥಗಳು ಋಗ್ಭಾಷ್ಯಕ್ಕೆ ಅನುಸಾರವಾಗಿ ಕಾಣಿಸ್ತವೆ. ಹಿರಿಯ ವಿದ್ವಾಂಸರಾದಂತಹ ಬನ್ನಂಜಿ ಗೋವಿಂದಾಚಾರ್ಯರು ಉದ್ಧರಿಸಿದ ಮತ್ತೊಂದು ಅರ್ಥ, ಒಂದು ಪ್ರಾಚೀನ ಧಾತು ಪಾಠಕ್ಕನುಸಾರವಾಗಿ ದಿವು ಧಾತುವಿಗೆ ಕ್ರೀಡಾ, ವಿಜಿಗೀಷ, ವ್ಯವಹಾರ, ದ್ಯುತಿ, ಸ್ತುತಿ, ಕಾಂತಿ, ಗತಿಷು ಅಂತ 7 ಅರ್ಥಗಳನ್ನು ಒಳಗೊಂಡಂತ ಮತ್ತೊಂದು ಪ್ರಾಚೀನ ಪಾಠದಲ್ಲಿದೆ ಅಂತ ಅವರು ವರ್ಣನೆ ಮಾಡಿದ್ದಾರೆ. ಇಷ್ಟೆಲ್ಲ ಅರ್ಥಗಳು ಆ ದಿವು ಧಾತುವಿಗಿರೋದ್ರಿಂದ ನಾವು ವಾಸು ದೇವ ಅನ್ನುವಲ್ಲಿ ಆ ದೇವ ಅಂತ ಅನ್ನೋದಕ್ಕೆ ಯಥಾಯೋಗ್ಯವಾಗಿ ಎಲ್ಲ ಅರ್ಥವನ್ನು ಇಟ್ಕೋಬಹುದು. ದೇ ಅಂತಂದಕ್ಕೆ ದಾನ ಮಾಡುವವನು ಅಂತ ಒಂದು ಪ್ರತ್ಯೇಕ ಅರ್ಥ ಇಟ್ಕೊಂಡು, ವ ಅಂತ ಅನ್ನೋದಕ್ಕೆ ವರ್ತಿಸುವವನು ಅಂತ ಹೀಗೊಂದು ಪ್ರತ್ಯೇಕವಾದ ಅರ್ಥವನ್ನು ಕೂಡ ನಾವು ನೋಡಿದ್ದೇವೆ. ಈಗಾಗಲೇ ಇಷ್ಟ ಅರ್ಥಗಳನ್ನ ಅದಕ್ಕನುಸಾರವಾಗಿ ನಾವು ನೋಡಿದ್ದೇವೆ. ಗೀತಾ ಭಾಷ್ಯದಲ್ಲಿ ಆಚ್ಛಾದಯತಿ ಸರ್ವಂ ವಾಸಯತಿ ವಸತಿ ಚ ಸರ್ವತ್ರ ಇತಿ ವಾಸು ದೇವಶಬ್ದಾರ್ಥ ಉಕ್ತ ಪುರಸ್ತಾತ್. ಆ ಪರಮಾತ್ಮನಿಗೆ ವಾಸುದೇವ ಶಬ್ದದ ವಾಚ್ಯತ್ವವನ್ನ ಅವರು ಮೋಕ್ಷಭೂಮ ಪರ್ವದಲ್ಲಿ ಬರುವಂತಹ ಒಂದು ಶ್ಲೋಕದ ಮೂಲಕ ವರ್ಣಿಸ್ತಾರೆ. ಶಾಂತಿ ಪರ್ವದ 341ನೇ ಅಧ್ಯಾಯದಲ್ಲಿ 41ನೇ ಶ್ಲೋಕ ಅದು. ಛಾದಯಾಮಿ ಜಗದ್ವಿಶ್ವಂ ಭೂತ್ವಾ ಸೂರ್ಯ ಇವಾಂಶುಭಿ ಸರ್ವಭೂತಾದಿ ವಾಸಶ್ಚ ವಾಸುದೇವ ತಥೋಸ್ಮ್ಯಹಂ ಅಂತ. ವಾಸು ಅನ್ನೋ ಶಬ್ದಕ್ಕೊಂದರ್ಥ, ದೇವ ಅನ್ನೋ ಶಬ್ದಕ್ಕೊಂದರ್ಥ
ಹೀಗೆ ಎರಡನ್ನ ಅಲ್ಲಿ ವರ್ಣನೆ ಮಾಡಿದ್ದಾರೆ. ಆಚ್ಛಾದಯತಿ ಸರ್ವಂ, ಎಲ್ಲವನ್ನೂ ಆವರಿಸಿದ್ದಾನೆ, ಮತ್ತು ಸರ್ವ ಸ್ಥಿತಿ ಹೇತುನೂ ಕೂಡ, ಜಗತ್ತಿನ ಎಲ್ಲದರ ಸ್ಥಿತಿಗೆ ಅವನು ಕಾರಣ ಆದ್ದರಿಂದ ಅವನನ್ನ ವಾಸುದೇವ ಅಂತ ಹೀಗೆ ವರ್ಣನೆ ಮಾಡ್ತಾರೆ. ವಾಸು ಅಂತ ಹೀಗೆ ವರ್ಣನೆ ಮಾಡ್ತಾರೆ. ಆಚ್ಛಾದಯತಿ ಸರ್ವಂ, ವಸತಿ 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 ವಾಸಯತಿ ಚ ಸರ್ವತ್ರ. ಇದು ವಾಸು ಅನ್ನೋ ಶಬ್ದಕ್ಕೆ ಇಷ್ಟ ಅರ್ಥ ಆಯ್ತು. ಎಲ್ಲವನ್ನು ಮುಚ್ಚಿ ಹಾಕುವಂಥವನು, ಎಲ್ಲವನ್ನು ಕವಿದಿದ್ದಾನೆ, ಎಲ್ಲ ಕಡೆ ವಾಸ ಮಾಡಿಕೊಂಡಿದ್ದಾನೆ, ಎಲ್ಲದರ ವಾಸಕ್ಕೆ ಅವನು ಕಾರಣನಾಗಿದ್ದಾನೆ. ಆದ್ರಿಂದ ಅವನು ವಾಸು. ದೇವ ಶಬ್ದಕ್ಕೆ ಅರ್ಥಗಳನ್ನು ಹಿಂದೆನೇ ಹೇಳಿದ್ದೇವೆ ಅಂತ ಹೇಳಿದ್ದಾರೆ. ಛಾದಯಾಮಿ ಜಗದ್ವಿಶ್ವಂ, ಸೂರ್ಯ ಇವಾಂಶವಿ, ಸೂರ್ಯ ತನ್ನ ಕಿರಣಗಳ ಮೂಲಕ ಜಗತ್ತನ್ನೆಲ್ಲ ಹೇಗೆ ಮುಚ್ತಾನೋ ಹಾಗೆ ಈ ಪರಮಾತ್ಮನು ಕೂಡ ಜಗತ್ತನ್ನ ಮುಚ್ಚಿ ಹಾಕ್ತಾನೆ. ಸರ್ವಭೂತ ಅಧಿವಾಸಶ್ಚ, ಎಲ್ಲ ಜಗತ್ತಿನ ವಾಸಕ್ಕೆ ಅವನು ಆಶ್ರಯನಾಗಿದ್ದಾನೆ. ಆದ್ರಿಂದ ವಾಸುದೇವ ತಥೋಸ್ಮ್ಯಹಂ, ನಾನು ವಾಸುದೇವ ಶಬ್ದ ಆಗಿದ್ದೇನೆ ಅಂತ ಅವನು ಹೇಳಿಕೊಂಡಿರುವಂತಹ ಒಂದು ಪ್ರಸಂಗ ಅದು. ಸಂಧ್ಯಾವಂದನದಲ್ಲಿ ನಾವೊಂದೆಲ್ಲ ಮಂತ್ರ ಹೇಳ್ತೇವೆ. ವಾಸನಾದ್ ವಾಸುದೇವೋಸಿ ವಾಸಿತಂ ತೇ ಜಗತ್ರಯಂ ಸರ್ವಭೂತ ನಿವಾಸೋಸಿ ವಾಸುದೇವ ನಮೋಸ್ತುತೆ ಅಂತ. ವಾಸನಾದ್ ವಾಸುದೇವೋಸಿ, ನೀನು ಎಲ್ಲ ಕಡೆ ವಾಸ ಮಾಡಿಕೊಂಡಿದ್ದೆ. ವಾಸಿತಂತೆ ಜಗತ್ರಯಂ, ಮೂರು ಲೋಕವೂ ಕೂಡ ನಿನ್ನೊಳಗೆ ವಾಸ ಮಾಡಿಕೊಂಡಿದೆ. ಮತ್ತೆ ಸರ್ವಭೂತ ನಿವಾಸಶ್ಚ, ಎಲ್ಲ ಪ್ರಾಣಿಗಳ ಒಳಗೆ ನೀನಿದ್ದೆ, ಅದ್ರ ಹೊರಗೂ ನೀನಿದ್ದೆ. ವಾಸನಾದ್ ವಾಸುದೇವೋಸಿ ಅಂತ ಬಂತಲ್ಲ, ಆ ಹಿಂದೆ ಬಂದಿರುವಂತಹ ವಾಸನಾಥ್ ಅನ್ನೋ ಒಂದು ಶಬ್ದಕ್ಕೂ ಸರ್ವಭೂತ ನಿವಾಸಶ್ಚ ಅಂತ ಅನ್ನೋದಕ್ಕೂ ಹೀಗೊಂದು ಪ್ರತ್ಯೇಕವಾದಂತಹ ಅರ್ಥವನ್ನು ಹೇಳಬೇಕು. ಅವುಗಳ ಅವುಗಳ ಒಳಗೂ ನೀನಿದ್ದೆ, ಹೊರಗೂ ನೀನಿದ್ದೆ. ಮತ್ತೆ ಸರ್ವಭೂತ ನಿವಾಸಶ್ಚ, ಎಲ್ಲ ಪ್ರಾಣಿಗಳನ್ನ ನೀನೊಳಗೆ ಇಟ್ಕೊಂಡಿದ್ದೆ. ವಾಸುದೇವ ನಮೋಸ್ತುತೆ, ಈ ಕಾರಣದಿಂದ ನಿನಗೆ ವಾಸುದೇವ ಅಂತ ಹೇಳ್ತಾರೆ ಅಂತ. ಅಥವಾ ಅಲ್ಲಿ ವಾಸನಾದ್ ವಾಸುದೇವೋಸಿ, ವಾಸನ ಮಾಡುವುದಂದ್ರೆ ಜಗತ್ತೆಲ್ಲವನ್ನು ಅಜ್ಞಾನದಿಂದ ನೀನು ಮುಚ್ಚಿ ಹಾಕಿದ್ದೆ, ನಿನ್ನ ಮಾಯೆಯಿಂದ ನೀನು ಕವಿಸಿದ್ದಿ. ಮತ್ತೆ ವಾಸಿತಂತೆ ಜಗತ್ರಯಂ, ನಿನ್ನೊಳಗೆ ಜಗತ್ತೆಲ್ಲವೂ ಇದೆ. ಸರ್ವಭೂತ ನಿವಾಸಶ್ಚ, ಇಡೀ ಜಗತ್ತಿನ ಒಳಗೆ ನೀನಿದ್ದಿ, ಜಗತ್ತು ನಿನ್ನೊಳಗಿದೆ. ಹೀಗೆ ಮೂರು ಅರ್ಥಗಳು. ಜಗತ್ತಿನ ಒಳಗೆ ನೀನಿದ್ದಿ, ಜಗತ್ತು ನಿನ್ನೊಳಗಿದೆ, ಮತ್ತು ಜಗತ್ತನ್ನ ನೀನು ಮಾಯೆಯಿಂದ ಕವಿದಿದ್ದೆ. ಈ ಕಾರಣದಿಂದಾಗಿ ನಿನಗೆ ವಾಸುದೇವ ಅಂತ ಹೇಳ್ತಾರೆ. ವಿಷ್ಣು ಪುರಾಣದಲ್ಲಿ 1ನೇ ಅಂಶ, ಇಲ್ಲಿ 2ನೇ ಅಧ್ಯಾಯ 12ನೇ ಶ್ಲೋಕ ಅಲ್ಲಿ ಕಾಣಿಸುವಂತೆ ಸರ್ವತ್ರಾಸೋ ಸಮಸ್ತಂಚ ವಸತ್ಯತ್ರೇತಿ ವೈಯತಃ ತತಸ್ಸ ವಾಸುದೇವೇತಿ ವಿದ್ಭದ್ಭಿ ಪರಿಪಠ್ಯತೆ. ಎಲ್ಲ ಕಡೆ, ಎಲ್ಲ ಕಾಲದಲ್ಲಿಯೂ, ಎಲ್ಲ ದೇಶಗಳಲ್ಲಿಯೂ, ಎಲ್ಲ ವಸ್ತುಗಳನ್ನ ಈತ ಒಳಗಿದ್ದು ವಾಸ ಮಾಡಿಕೊಂಡಿದ್ದಾನೆ. ಆದ್ರಿಂದ ಅವನಿಗೆ ವಾಸುದೇವ ಎಂಬುದಾಗಿ ವಿದ್ವಾಂಸರು ವರ್ಣಿಸ್ತಾರೆ. ಅಲ್ಲೇ ವಿಷ್ಣು ಪುರಾಣದಲ್ಲಿ ಮತ್ತೊಂದು ಶ್ಲೋಕವು ಕಾಣಿಸ್ತದೆ. ಸರ್ವಾಣಿ ಚ ಭೂತಾನಿ ವಸಂತಿ ಪರಮಾತ್ಮನಿ ಭೂತೇಶು ಚ ಸ ಸರ್ವಾತ್ಮ. ಎಲ್ಲಾ ಪ್ರಾಣಿಗಳು ಅವನೊಳಗೆ ವಾಸ ಮಾಡ್ತವೆ, ಎಲ್ಲಾ ಪ್ರಾಣಿಗಳ ಒಳಗೆ ಅವನು ವಾಸ ಮಾಡ್ತಾನೆ. ಆದ್ರಿಂದ ಅವನಿಗೆ ವಾಸುದೇವ ಅಂತ ಹೇಳ್ತಾರೆ. ಇದು ವಿಷ್ಣು ಪುರಾಣದ 6ನೇ ಅಂಶದ 5ನೇ ಅಧ್ಯಾಯದ 80ನೇ ಶ್ಲೋಕ ಒಂದು. ಭಾಗವತದ 10ನೇ ಸ್ಕಂದದ 8ನೇ ಅಧ್ಯಾಯದ 14ನೇ ಶ್ಲೋಕ ಹೇಳುವಂತೆ ಪ್ರಾಗಯಂ ವಸುದೇವಸ್ಯ ಕ್ವಚಿತ್ ಜಾತಸ್ತವಾತ್ಮಜಃ ವಾಸುದೇವ ಇತಿ ಶ್ರೀಮಾನ್ ಅಭಿಜ್ಞಾಃ ಸಂಪ್ರಚಕ್ಷತೆ ಅಂತ. ಇವನು ಮುಂಚೆ ಭಗವಂತನೇ, ಆವಾಗಲೂ ಆತ ವಾಸುದೇವನೇ. ಕ್ವಚಿತ್ ಜಾತಃ ತವಾತ್ಮಜಃ, ವಸುದೇವನೇ ನಿನ್ನ ಮಗನಾಗಿ ಈತ ಹುಟ್ಟಿದ್ದಾನೆ. ಆದ್ರಿಂದ ಇವನನ್ನ ವಾಸುದೇವ ಅಂತ ಹೀಗೆ ವರ್ಣಿಸ್ತಾರೆ. ಭಗವಂತ ವಸುದೇವನ ಮಗನಾದ ಪ್ರಯುಕ್ತನು ವಾಸುದೇವ ಅಂತ ಕರೆಸಿಕೊಂಡಿದ್ದಾನೆ. ಇದು ನಾವು ಕಾಣಿಸುವಂತ ಮತ್ತೊಂದು ಅರ್ಥ. ಮಹಾಭಾರತದ ಉದ್ಯೋಗ ಪರ್ವದಲ್ಲಿ 70ನೇ ಅಧ್ಯಾಯದ 3ನೇ ಶ್ಲೋಕದಲ್ಲಿ ಸಂಜಯ ಧೃತರಾಷ್ಟ್ರನಿಗೆ ಹೇಳಿದ ಮತ್ತೊಂದು ನಿರ್ವಚನ, ವಸನಾತ್ ಸರ್ವಭೂತಾನಾಂ ವಸುತ್ವಾತ್ ದೇವಯೋನಿತಃ ವಾಸುದೇವಸ್ತೋ ವೇದ್ಯ ಅಂತ ಹೀಗೆ ಕಾಣಿಸುವಂತಹ ಒಂದು ಅರ್ಥ. ಎಲ್ಲ ಭೂತಗಳನ್ನು ವಸನಾತ್, ಮಾಯೆಯಿಂದ ಕವಿದಿರುವುದರಿಂದ, ವಸುತ್ವಾತ್ ಎಲ್ಲ ಪ್ರಾಣಿಗಳ ವಾಸಕ್ಕೆ ಆಶ್ರಯನಾದ್ರಿಂದ, ದೇವಯೋನಿತಃ ಮೂಲತಃ ದೇವ ಸ್ವಭಾವದವನಾಗಿರುವುದರಿಂದ, ದೇವೋತ್ತಮನಾಗಿರುವುದರಿಂದ, ದೇವದೇವನಾಗಿರುವುದರಿಂದ ಅಂತ ಅರ್ಥ. ದೇವಯೋನಿ ಅಂದ್ರೆ ದೇವ ಗುಂಪಿಗೆ
ದೇವರ ಗಣಕ್ಕೆ ಸೇರಿದವನು ಅಂತ ಈಗ ಅರ್ಥ. ಈ ಕಾರಣದಿಂದ ಅವನಿಗೆ ವಾಸುದೇವ ಎಂಬ ಹೆಸರು ಬಂದಿದೆ ಅಂತ ಮಹಾಭಾರತದ ಉದ್ಯೋಗ ಪರ್ವದ ಒಂದು ಶ್ಲೋಕ ಅವನನ್ನು ವರ್ಣನೆ ಮಾಡ್ತದೆ. ಹೀಗೆ ಇದಿಷ್ಟು ವಾಸುದೇವ ಶಬ್ದದ ನಿರ್ವಚನ ಆಗಿದೆ.